ಕ್ರೈಸ್ತಲ ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 136 ಮೊದಲನೇ ವಚನ ಹೀಗೆ ಹೇಳುತ್ತೆ. ದೇವರ ವಾಕ್ಯ ಹೇಳುತ್ತೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ದೇವರ ವಾಕ್ಯ ಹೇಳುತ್ತೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಹೌದು ದೇವ ಮಕ್ಕಳೇ, ನಾವು ಈ ದಿನಗಳಲ್ಲಿ ದೇವರಿಗೆ ಹೆಚ್ಚಾಗಿ ಕೃತಜ್ಞತಾ ಸ್ತುತಿಗಳನ್ನು ನಾವು ಮಾಡುವರಾಗಿ ಇರಬೇಕು. ಯಾಕೆ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕಂದ್ರೆ, ವಿಶೇಷವಾಗಿ ಈ ಭಾರತ ದೇಶದಲ್ಲಿ ನಾವು ಹುಟ್ಟಿರೋದ್ರಿಗಾಗಿ, ಆ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹುಟ್ಟಿರೋದ್ರಿಗಾಗಿ, ಆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರಲ್ಲಿ ನಾವು ಹುಟ್ಟಿರೋದ್ರಿಗಾಗಿ ದೇವರಿಗೆ ನಾವು ಹೆಚ್ಚಾಗಿ ಕೃತಜ್ಞತಾ ಸ್ತುತಿ ಮಾಡಬೇಕು. ಯಾಕೆ ಈ ದೇಶದಲ್ಲಿ, ರಾಜ್ಯದಲ್ಲಿ, ಈ ಬೆಂಗಳೂರು ಗ್ರಾಮದಲ್ಲಿ ದೇವರು ನಮ್ಮನ್ನು ಅದ್ಭುತವಾಗಿ ಈ ರೀತಿಯಾಗಿ ಇಲ್ಲಿ ಹುಟ್ಟುವ ಹಾಗೆ ದೇವರು ಮಾಡಿರೋದ್ರಿಗೆ ಯಾಕೆ ಕೃತಜ್ಞತಾ ಸ್ತುತಿ ಮಾಡಬೇಕಂದ್ರೆ, ನೋಡ್ರಿ, ನಮ್ಮ ಲೋಕದಲ್ಲಿ ದೇಶಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ವಿ, ಎಷ್ಟೋ ದೇಶಗಳಲ್ಲಿ ಯುದ್ಧಗಳು ನಡೀತಾ ಇದೆ. ಒಂದು ವೇಳೆ ನಾವು ಇರಾನ್ ದೇಶದಲ್ಲಿ ಇದ್ದಿದ್ರೆ, ಒಂದು ವೇಳೆ ಇಸ್ರೇಲ್ ದೇಶದಲ್ಲಿ ಇದ್ದಿದ್ರೆ, ಅಮೇರಿಕಾದಲ್ಲಿ ಇದ್ದಿದ್ರೆ, ಚೈನಾ ದೇಶದಲ್ಲಿ, ಪಾಕಿಸ್ತಾನದಲ್ಲಿ ಇದ್ದಿದ್ರೆ, ಯೋಚನೆ ಮಾಡ್ರಿ, ಆ ದೇಶದಲ್ಲಿ ಎಷ್ಟು ಭಯಂಕರವಾಗಿ ಯುದ್ಧಗಳು ನಡೀತಾ ಇದೆ. ಆ ಯುದ್ಧಗಳಲ್ಲಿ ಎಷ್ಟೋ ಜನ ಈ ದಿನಗಳಲ್ಲಿ ಸತ್ತೋಗಿದ್ದಾರೆ. ಮತ್ತು ಆ ದೇಶಗಳಲ್ಲಿ ನೋಡುವಾಗ ಎಷ್ಟೋ ಬರಗಾಲಗಳು, ಎಷ್ಟೋ ಭೂಕಂಪಗಳು, ಪ್ರಳಯಗಳು, ಎಷ್ಟೋ ಭಯಂಕರವಾದ ವೈರಸ್ಗಳು. ಒಂದು ವೇಳೆ ನಾವು ಆ ದೇಶಗಳಲ್ಲಿ ಹುಟ್ಟಿರೋದಾದರೆ, ಆ ದೇಶದಲ್ಲಿ ನಾವು ವಾಸವಾಗಿರೋದಾದರೆ, ಇಷ್ಟೊತ್ತಿಗೆ ಒಂದು ವೇಳೆ ಯುದ್ಧಗಳಲ್ಲಿ ನಾವು ಸಾಯಬೇಕಾಯಿತು, ಇಲ್ಲದೆ ಹೋದರೆ ಬರಗಾಲಗಳಲ್ಲಿ ನಾವು ಕಷ್ಟಪಡಬೇಕಾಯಿತು, ಒಂದು ವೇಳೆ ಕೊರೋನಾ ವೈರಸ್ಗಳಲ್ಲಿ ನಾವು ಇಷ್ಟೊತ್ತಿಗೆ 2020ರಲ್ಲಿ ನಾಶವಾಗಿ ಹೋಗಬೇಕಾಯಿತು. ಅದಕ್ಕೆ ಭಾರತ ದೇಶದಲ್ಲಿ ಆ ರೀತಿ ಭಯಂಕರವಾದ ಯುದ್ಧಗಳು, ಪ್ರಳಯ, ಭೂಕಂಪ ನಡೆದಿದೆ. ಅಲ್ಲೊಂದು ಇಲ್ಲೊಂದು ಎಲ್ಲೋ ನಡೆದಿದೆ. ಆದರೂ ಭಯಂಕರವಾಗಿ ದೊಡ್ಡ ಮಟ್ಟದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ, ರಾಜ್ಯದಲ್ಲಿ, ಈ ಬೆಂಗಳೂರುಗಳಲ್ಲಿ ಇನ್ನೂ ನಡೆಯದೇ ಇರೋ ಕಾರಣ ದೇವರ ಕರುಣೆ, ದೇವರ ದಯೆ ನಮ್ಮ ಮೇಲೆ ಇರುವುದರಿಂದ ಅದಕ್ಕಾಗಿ ನಾವು ದೇವರಿಗೆ ಏನು ಮಾಡಬೇಕು, ಹೆಚ್ಚಾಗಿ ದೇವ, ಈ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಈ ಬೆಂಗಳೂರು ಗ್ರಾಮದಲ್ಲಿ ನಾವು ಹುಟ್ಟಿರೋದ್ರಿಗಾಗಿ ನಿಮಗೆ ಸ್ತೋತ್ರ. ಈ ದೇಶದಲ್ಲಿ ನಮಗೆ ಒಳ್ಳೆ ಬೆಳೆ ಕೊಟ್ಟು, ಮಳೆ ಕೊಟ್ಟು, ಒಳ್ಳೆ ಕೆಲಸ ಕೊಟ್ಟು, ಆರೋಗ್ಯ ಕೊಟ್ಟು, ಆಹಾರ ಕೊಟ್ಟು ಈ ರೀತಿಯಾಗಿ ದೇವರು ನಮಗೆ ಮಾಡಿರೋ ಸಕಲ ವಿಧವಾದ ಆ ಉಪಕಾರಗಳಿಗೆ ದೇವರಿಗೆ ನಾವು ಹೆಚ್ಚು 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 ಪ್ರತಿನಿತ್ಯವೂ ದೇವರಿಗೆ ನಾವು ಕೃತಜ್ಞತಾ ಸ್ತುತಿಗಳನ್ನ ನಾವು ಮಾಡಬೇಕಾಗಿದೆ. ಮಕ್ಕಳೇ, ದೇವ್ರ ವಾಕ್ಯ ಹೇಳುತ್ತೆ, ಆತನು ಒಳ್ಳೆಯವನು, ಆತನು ಒಳ್ಳೆಯವನಾಗಿರೋದ್ರಿಂದಲೇ ಈ ಭೂಮಿಯ ಮೇಲೆ ನಾವು ಇದುವರೆಗೂ ಆಶೀರ್ವಾದವಾಗಿ, ಆರೋಗ್ಯವಂತರಾಗಿ ನಾವು ಜೀವಿಸ್ತಾ ಇದ್ದೀವಿ. ಎಷ್ಟೋ ನೋಡ್ರಿ, ಈ ಲೋಕದಲ್ಲಿ ಪ್ರಧಾನಿಗಳು ನೋಡ್ರಿ, ರಾಜರುಗಳು ನೋಡ್ರಿ, ಪ್ರಭುಗಳು ನೋಡ್ರಿ, ಎಷ್ಟೋ ಜನಗಳು ಬದಲಾಗಿದ್ದಾರೆ. ಎಷ್ಟೋ ಜನಗಳು ಒಳ್ಳೆಯದನ್ನೇ ಮಾಡದೆ ದೇಶಗಳಿಗೆ, ದೇಶದ ಪ್ರಜೆಗಳಿಗೆ ಕೆಟ್ಟದನ್ನು ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ, ಸುದ್ದಿಗಳನ್ನ ನಾವು ಕೇಳಿದ್ದೀವಿ. ಹಾಗಾಗಿ ಲೋಕದಲ್ಲಿ, ದೇಶಗಳಲ್ಲಿ ಯಾರೊಬ್ಬರು ಮನುಷ್ಯನ ಮೇಲೆ ಕರುಣೆ, ದಯೆ ಒಳ್ಳೆ ಒಂದು ಮನಸ್ಸಿಟ್ಟು ಒಳ್ಳೆಯದನ್ನು ಮಾಡೋರು ಲೋಕದಲ್ಲಿ ಯಾರೂ ಇಲ್ಲ. ಆದರೆ ದೇವರು ಒಬ್ಬ ಮಾತ್ರನೇ ಒಳ್ಳೆಯವನಾಗಿದ್ದಾನೆ, ಒಳ್ಳೆಯದನ್ನೇ ಮಾಡಿಕೊಂಡಿದ್ದಾನೆ. ನಾವು ಎಷ್ಟೋ ಪಾಪಗಳನ್ನ ಮಾಡಿದ್ರು, ಅನ್ಯಾಯಗಳನ್ನು ಮಾಡಿದ್ರು, ಅಕ್ರಮ ಅನೀತಿಗಳನ್ನು ಮಾಡಿದ್ರು ದೇವರು ನಮ್ಮನ್ನು ಸರ್ವನಾಶ ಮಾಡಬೇಕಾಗಿತ್ತು. ಯಾವುದೋ ಒಂದು ವಿಧದಲ್ಲಿ ದೇವರು ನಮ್ಮನ್ನು ಅಳಿಸ್ಬಿಡ್ಬೇಕಾಗಿತ್ತು. ಆದರೆ ಇದುವರೆಗೂ ಪ್ರತಿಯೊಬ್ಬರನ್ನ ದೇವರು ಈ ದೇಶದಲ್ಲಿ, ರಾಜ್ಯದಲ್ಲಿ, ಬೆಂಗಳೂರಲ್ಲಿ ಅವರು ನಮ್ಮನ್ನು ಆಶೀರ್ವಾದವಾಗಿ ಜೀವಂತವಾಗಿ ಇಟ್ಟಿರೋದ್ರಿಗಾಗಿ ಅವರ ಒಳ್ಳೆ ಗುಣ, ಒಳ್ಳೆ ಸ್ವಭಾವ, ಆತನ ಒಳ್ಳೆಯ ದೇವನು ಆಗಿದ್ದಾನೆ. ಹಾಗಾಗಿ ನಾವು ಎಷ್ಟು ದೇವರಿಗೆ ಕೃತಜ್ಞತೆ ಹೇಳಿದ್ರು ಸಾಲದು. ಎಷ್ಟು ಅವ್ರನ್ನ ಆಡಿದರು, ಹೊಗಳಿದರು, ಅವನ್ನ ಸ್ತುತಿಸಿದ್ರು, ಅವ್ರಿಗೆ ಎಷ್ಟು ನಾವು ಆ ಒಂದು ಕೃತಜ್ಞತೆ ಹೇಳಿದ್ರು, ನಮ್ಮ ಜೀವಿತ ಕಾಲವೆಲ್ಲ ನಾವು ಹೇಳಿದ್ರು ಸಾಲದು. ಹಾಗಾಗಿ ಹೆಚ್ಚಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ, ಹೆಚ್ಚಾಗಿ ದೇವರಿಗೆ ಮಹಿಮೆ ಸಲ್ಲಿಸ್ರಿ, ಹೆಚ್ಚಾಗಿ ದೇವರಿಗೆ ಕೃತಜ್ಞತೆ ಮಾಡ್ರಿ. ಆತನ ಕೃಪೆಯು ಶಾಶ್ವತವಾದದ್ದು. ಅವರ ಕೃಪೆ ನಿಮ್ಮೆಲ್ಲರ ಮೇಲೆ ಇರೋದ್ರಿಂದಲೇ ಇದುವರೆಗೂ ಎಷ್ಟೋ ಆಪತ್ತುಗಳಲ್ಲಿ ಆ ಕೃಪೆ ನಿಮ್ಮನ್ನು ತಪ್ಪಿಸಿದೆ, ಎಷ್ಟೋ ಅನಾಹುತಗಳಲ್ಲಿ ಆ ಕೃಪೆ ನಿಮ್ಮನ್ನು ಕಾಯ್ತಾ ಇದೆ, ಎಷ್ಟೋ ಮರಣಕರವಾದ ವ್ಯಾಧಿಗಳಲ್ಲಿ
ಮರಣಕರವಾದ ಆಪತ್ತುಗಳಲ್ಲಿ ದೇವರ ಕೃಪೆ ಇದುವರೆಗೂ ನಿಮ್ಮನ್ನ ಕಾದು ಈ ಭೂಮಿಯ ಮೇಲೆ ಆಶೀರ್ವಾದವಾಗಿ ಇನ್ನ ಉಸಿರಾಡಿಕೊಂಡಿರೋದ್ರ ಕಾರಣ ದೇವರ ಕೃಪೆ. ಅವರ ಕೃಪೆ ಇಲ್ಲದೆ ಹೋದರೆ ನೀವೆಲ್ಲರೂ ಇಷ್ಟೊತ್ತಿಗೆ ಅಳಿದು ನಾಶವಾಗಿ ಹೋಗ್ತಾ ಇದ್ರಿ. ಹಾಗಾಗಿ ಆತನ ಕೃಪೆಯು ಶಾಶ್ವತ. ದೇವರನ್ನ ನೀವು ಹೊಗಳಬೇಕು. ದೇವರೇ ನೀವೆಷ್ಟು ಒಳ್ಳೆಯವರಪ್ಪ ಅಂತ ಹೇಳ್ಬೇಕು. ದೇವ ನಿನ್ ಕೃಪೆ ಶಾಶ್ವತವಾದದ್ದು ಹೇಳ್ಬೇಕು. ಪ್ರತಿ ಮುಂಜಾನೆ ಜಾವದಲ್ಲಿ ಅಲ್ವಾ, ಒಂದೊಂದು ನಿಮಿಷದಲ್ಲಿ ಕೂಡ, ಒಂದೊಂದು ಕ್ಷಣದಲ್ಲಿ ಕೂಡ ನಾವು ದೇವರ ಕೃಪೆನ ನೆನೆಸಿಕೊಳ್ಬೇಕು. ಅವ್ರಿಗೆ ಕೃತಜ್ಞತೆ ಹೇಳಬೇಕು. ಅವರ ದಯೆ ಕರುಣೆ ನಾವು ನೆನೆಸಿಕೊಳ್ಳಬೇಕು. ಅವರಿಗೆ ಕೃತಜ್ಞತೆ ಹೇಳಬೇಕು. ಕಣ್ಣೀರಿನಿಂದ ತ್ಯಾಗದಿಂದ ದೇವನ ನಾವು ಆರಾಧಿಸಿ ಸ್ತುತಿಸಿ ಕೊಂಡಾಡಿ ಕೀರ್ತಿಸಿ ಘನಪಡಿಸಿ ನಾವು ಅವ್ರನ್ನ ಮಹಿಮೆ ಪಡಿಸ್ಬೇಕು. ಇಂಥ ಒಳ್ಳೆ ದೇವರ ನಾಮವನ್ನ ನಾವು ಎಲ್ಲರಿಗೂ ಹೇಳಬೇಕು. ಆತನ ಉಪಕಾರಗಳನ್ನು ಎಲ್ಲರಿಗೂ ಸಾರಬೇಕು. ಆತನ ಅಧಿಕವಾಗಿ ಆಡಿ ಹೊಗಳಬೇಕು. ಹೀಗಾಗಿ ನಾವು ಮಾಡೋದಾದ್ರೆ ದೇವರಿಗೆ ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚಾಗಿ ದೇವರು ನಿಮ್ಮನ್ನ ಅಧಿಕವಾಗಿ ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳಿಕೊಂಡಿರುವಂತ ಎಲ್ಲ ಜನರೇ ನೆನಪಲ್ಲಿ ಇಟ್ಕೊಳ್ರಿ. ದೇವನ ಹೆಚ್ಚಾಗಿ ಆರಾಧಿಸಿ ಸ್ತೋತ್ರಗಳನ್ನ ಸಲ್ಲಿಸಿ ಆತನಿಗೆ ಉಪಕಾರ ಸ್ತುತಿಗಳನ್ನ ಮಾಡಿ ಅವ್ರನ್ನ ಮಹಿಮೆ ಪಡಿಸಿರಿ. ಅವರು ಒಬ್ಬರೇ ನಿತ್ಯ ನಿರಂತರವಾಗಿ ನಿಮ್ಮನ್ನ ಕಾಯಲು ಶಕ್ತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲಾ ಮಕ್ಕಳನ್ನ ಅಪ್ಪ ನೀನ್ ನೋಡಪ್ಪ, ಅವರೆಲ್ಲರೂ ನೀನು ಸ್ತುತಿಸ್ಬೇಕಪ್ಪ. ನಿನ್ನ ಕೃಪೆಗಳನ್ನ ನೆನೆಸಿಕೊಳ್ಬೇಕಪ್ಪ. ನೀನು ಆಡಿ ಆರಾಧಿಸುವರಾಗಿರ್ಬೇಕಪ್ಪ. ಒಂದೊಂದು ನಿತ್ಯವೂ ಅಪ್ಪ ನಿನ್ನ ಪಾದದಲ್ಲಿ ಅವರು ನಿಮ್ಮನ್ನ ಧ್ಯಾನಿಸಿ ನಿನ್ನ ಉಪಕಾರಗಳನ್ನ ಸ್ಮರಿಸಿ ನಿಮ್ಮನ್ನ ಮಹಿಮೆ ಪಡಿಸ್ಬೇಕು. ಮತ್ತು ನೀವು ಮಾಡಿರೋ ಸಕಲ ವಿಧವಾದ ಉಪಕಾರಗಳನ್ನ ಸಕಲ ಜನರಿಗೆ ಹೋಗಿ ಅವ್ರು ಹೇಳಿ ನಿನ್ನ ಮಹಿಮೆ ಪಡಿಸುವರಾಗಿರ್ಬೇಕಪ್ಪ. ಈ ರೀತಿಯಾಗಿ ಎಲ್ಲರನ್ನ ಆಶೀರ್ವದಿಸ್ರಿ. ಹಾಗೆ ಮಾಡಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರಂತ ಎಲ್ಲ ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.